ಬ್ರ್ಯಾಂಡ್ ನ್ಯೂ ಫಾರ್ಚುನರ್ ಶೋರೂಮಿಂದ ಡೈರೆಕ್ಟಾಗಿ ಬಂದಿದೆ. ಫ್ಲೀಟ್ ವೆಹಿಕಲ್ಗೆ ಅವರ ವೆನಾಮ್ ಸೀರೀಸ್ ಡ್ಯಾಂಪಿಂಗ್ ಹಾಕಿವಿ. ಹೈಯರ್ ಎಂಡ್ ಡ್ಯಾಂಪಿಂಗ್ ಅಂತ ಹೇಳ್ಬೋದು. ತುಂಬಾ ಥಿಕ್ನೆಸ್ ಇದೆ. ಸೊ ಇದ್ರ ಸ್ಪೆಸಿಫಿಕೇಶನ್ಸ್ ಕೂಡ ನೋಡ್ತಾ ಇರ್ಬೋದು. ಸೊ ಡ್ಯಾಂಪಿಂಗ್ ಪ್ರೊಸೆಸ್ ತುಂಬಾ ಕಷ್ಟ, ಯಾಕಂತ ಹೇಳಿದರೆ ಸೊ ಇನ್ನರ್ ಮಾಡೋದು ತುಂಬ ಡಿಫಿಕಲ್ಟ್ ಇರುತ್ತೆ. ಸೊ ನೋಡ್ತಿರ್ಬೋದು, ಫಾಗ್ ಲೈಟ್ ಆನ್ ಮಾಡಿದ್ದೀನಿ. ಸೊ 1, 2, 3 ಕಲರ್. ಸೊ ಈ ಬಟನ್ಸಲ್ಲಿ ಕೂಡ ನೀವು ಕಲರ್ಸ್ ಚೇಂಜ್ ಮಾಡ್ಬೋದು. ಸೊ ಇದು ಕೂಡ ಫಾರ್ಚುನರ್ ಸ್ಪೆಸಿಫಿಕ್ ಬಟನ್ಸ್ ಕೊಟ್ಟಿದ್ದಾರೆ. ಬರೀ ಸ್ಪೀಕರಲ್ಲೇ ಕ್ಲಾರಿಟಿ ಕೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಹೀಟ್ ರಿಜೆಕ್ಷನ್ ಸನ್ ಫಿಲ್ಮ್ ಹಾಕಿ ಒರಿಜಿನಲ್ 3M SP50 ಸೀರೀಸ್ ಸೌಂಡ್ ಡ್ಯಾಂಪರ್ನೆಸ್ ಎಲ್ಲ ಅಬ್ಸರ್ವ್ ಮಾಡೋದಕ್ಕೋಸ್ಕರ ಈ ಸ್ಪಂಜ್ ಡ್ಯಾಂಪಿಂಗ್ ಮಾಡ್ತೀವಿ. ಇದರಲ್ಲಿ ಕಂಪ್ಲೀಟ್ ಪ್ಯಾಸಿವ್ ಸೆಟಪ್, ಕಂಪ್ಲೀಟ್ JL ಆಡಿಯೋ ಮತ್ತು ಮೋರಲ್ ಮಿಕ್ಸ್ ಇದೆ. ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಆಂಪ್ಲಿಫೈರ್ ಇದು. ಫಾರ್ಚುನರ್ ಸ್ಪೆಸಿಫಿಕ್ ಸಬ್ಬೂಫರ್ ಬಾಕ್ಸ್ ಅಂತೇಳಿ JL ಆಡಿಯೋ ಅವ್ರದೆ. ಸೊ ಸೀಟ್ ಕೂಡ ರಿಕ್ಲೈನ್ ಮಾಡ್ಬೋದು. 3D ಕಾರ್ಬನ್ ಫೈಬರ್ ಫಿನಿಶ್, ಫಾರ್ಚುನರ್ ಸ್ಪೆಸಿಫಿಕ್ ಫುಲ್ ಫ್ಲೋರಿಂಗ್ ಅಂತ ಹೇಳ್ಬೋದು. ಸೌಂಡಲ್ಲೇ ಗೊತ್ತಾಗುತ್ತೆ ಸ್ಟಾರ್ಟ್ ಆಗಿದೆ ಅಂತೇಳಿ. ಸೊ ಇದೇ ನೋಡ್ತಿರ್ಬೋದು ಊಫರ್ JL ಆಡಿಯೋದು. ಸೊ ವೈರಿಂಗ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಕಂಪ್ಲೀಟ್ ಪ್ರಾಪರು ಮತ್ತು ಹೈ ಎಂಡ್ ವೈರಿಂಗ್ ಕೂಡ ಯೂಸ್ ಮಾಡಿದ್ವಿ. ಸ್ಪೆಸಿಫಿಕ್ ಆ್ಯಂಬಿಯೆಂಟ್ ಲೈಟ್ ಬಂದಿದೆ, ಒರಿಜಿನಲ್ ಕಾರ್ಡಿ ಬ್ರ್ಯಾಂಡ್ ಇರುವಂಥದ್ದು. ಪ್ರತಿಯೊಂದು ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ, ವಿತ್ ವ್ಯಾರಂಟಿ ಕಾರ್ಡ್ಸ್ ಕೂಡ ಕೊಟ್ಟಿದ್ದಾರೆ. ಆಂಡ್ರಾಯ್ಡ್ ಸಿಸ್ಟಮ್ ಫಿಟ್ಮೆಂಟ್ ಮಾಡ್ತೀವಿ. ಸೊ ಇವ್ರು ಮಾರ್ಕೆಟಲ್ಲಿ ಎಲ್ಲ ವಿಚಾರಿಸ್ಯಾರ, ಇದಕ್ಕೆ ಫ್ರೇಮ್ ಸಿಕ್ಕಲ್ಲ ಅಂತ ಹೇಳಿದರು. ಸೊ ನಾವು ಕಂಪ್ಲೀಟ್ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ ವರ್ಲ್ಡ್ ಕನ್ನಡಕ್ಕೆ ಮತ್ತು ಟ್ಯಾಗ್ 99ಗೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಇವತ್ತು ನಮ್ಮ ಟ್ಯಾಗ್ 99 ಕಾರ್ ಆಕ್ಸರಿ ಶಾಪಿಗೆ ಬ್ರ್ಯಾಂಡ್ ನ್ಯೂ ಫಾರ್ಚುನರ್ ಶೋರೂಮಿಂದ ಡೈರೆಕ್ಟಾಗಿ ಬಂದಿದೆ ಕಂಪ್ಲೀಟ್ ಆಕ್ಸರೀಸ್ ಫಿಟ್ಮೆಂಟಿಗೆ. ಸುಮಾರು ಈ ಗಾಡಿಗೆ 3 ಇಂದ 3.5 ಲಕ್ಷ ರೂಪಾಯಿದು ಒಂದು ಫಿಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಕಂಪ್ಲೀಟ್ JL ಆಡಿಯೋ ಸೆಟಪ್ ವಿತ್ ಆ್ಯಂಪ್ ಊಫರ್ ಸ್ಪೀಕರ್ಸ್, ಪ್ರತಿಯೊಂದು ಕಂಪ್ಲೀಟ್ ಡುವಲ್ ಏರ್ ಡ್ಯಾಂಪಿಂಗು, ಪ್ರೊಜೆಕ್ಟರ್ ಫಾಗ್ ಲೈಟ್ಸು, 3M ಸನ್ ಫಿಲ್ಮು, 360 ಡಿಗ್ರಿ ಕ್ಯಾಮ್ರಾ, ಪೊಲೀಸ್ ಲೈಟು, ಸಾಕಷ್ಟು ಮಾಡಿಫಿಕೇಷನ್ಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಫಾರ್ಚುನರ್ ಇದ್ದರೂ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ಥರ ಫಿಟ್ಮೆಂಟ್ ಇರುತ್ತೆ, ಏನು ಮಾಡ್ತಾ ಇದ್ದೀವಿ ಅಂತ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಪ್ರೋಸೆಸ್ ಯಾವ ಥರ ಮಾಡ್ತಾ ಇದ್ದೀವಿ, ಯಾವ ಥರ ಪ್ರೊಫೆಷ್ನಲ್ ವರ್ಕ್ ನಮ್ಮದಾಗಿರುತ್ತೆ, ಪ್ರತಿಯೊಂದು ತೋರಿಸ್ಕೊಡ್ತೀನಿ ಬನ್ನಿ. ಫ್ಲೀಟ್ ವೆಹಿಕಲ್ಗೆ ಅವರ ವೆನಾಮ್ ಸೀರೀಸ್ ಡ್ಯಾಂಪಿಂಗ್ ಹಾಕಿವಿ. ಹೈಯರ್ ಎಂಡ್ ಡ್ಯಾಂಪಿಂಗ್ ಅಂತ ಹೇಳ್ಬೋದು. ತುಂಬಾ ಥಿಕ್ನೆಸ್ ಇದೆ. ಸೊ ಇದ್ರ ಸ್ಪೆಸಿಫಿಕೇಷನ್ಸ್ ಕೂಡ ನೋಡ್ತಾ ಇರ್ಬೋದು. ಸೊ 2.2 mm ಥಿಕ್ನೆಸ್ ಇದೆ. ಸೊ ಆಮೇಲೆ ಡ್ಯಾಂಪಿಂಗ್ ಕಡೆಯಿಂದನೂ ಕೂಡ ಅಪ್ರೂವ್ಡ್ ಆಗಿದೆ, ಸೀಲ್ ಕೂಡ ಇದೆ ನೋಡ್ತಿರ್ಬೋದು. ಸೊ ಇನ್ನರ್ ಲೇಯರ್ ಕಂಪ್ಲೀಟ್ ಅಲ್ಯೂಮಿನಿಯಂ ಡ್ಯಾಂಪಿಂಗ್ ಮಾಡ್ತೀವಿ. ಎಕ್ಸ್ಟೀರಿಯರ್ ಬಂದುಬಿಟ್ಟು ಮೋಕೋದು ಸ್ಪಂಜ್ ಡ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಸೊ ಸ್ಟಾರ್ಟ್ ಆಗಿದೆ ಡ್ಯಾಂಪಿಂಗ್ ಪ್ರೊಸೆಸ್ ನೋಡ್ತಾ ಇರ್ಬೋದು ಒಳಗಡೆ. ಸೊ ಡ್ಯಾಂಪಿಂಗ್ ಪ್ರೊಸೆಸ್ ತುಂಬಾ ಕಷ್ಟ, ಯಾಕಂತ ಹೇಳಿದರೆ ಸೊ ಇನ್ನರ್ ಮಾಡೋದು ತುಂಬ ಡಿಫಿಕಲ್ಟ್ ಇರುತ್ತೆ. ಸೊ 4 ಡೋರ್ ಡ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಕಂಪ್ಲೀಟ್ JL ಸೆಟಪ್ಪು. ಸೊ JL ಸೆಟಪ್ ಕೂಡ ತೋರಿಸ್ಕೊಡ್ತೀನಿ ಏನೇನು ಫಿಟ್ಮೆಂಟ್ ಮಾಡ್ತೀನಿ. TM SP50 ಸನ್ ಫಿಲ್ಮ್ ಹಾಕ್ತಾ ಇದ್ದೀವಿ ಫಾರ್ಚುನರ್ಗೆ. ಸೊ ಪ್ರಾಪರ್ ಫಿಟ್ಮೆಂಟ್ ಬರುತ್ತೆ. ಇದಕ್ಕೆಲ್ಲ ಹಾಕಿದ್ದೀವಿ ನೋಡ್ಬೋದು. 50% ಸನ್ ಕಂಟ್ರೋಲ್ ಆಗುತ್ತೆ. ಸೊ ಈ ಗಾಡಿಗೆ ಏನೇನು ಫಿಟ್ಮೆಂಟ್ ಮಾಡ್ತಾ ಇದ್ದೀವಿ ತೋರಿಸ್ಕೊಡ್ತೀವಿ. ಫಸ್ಟಾಗಿ ಯಾವುದೇ ಫಾರ್ಚುನರ್ ಆಗಲಿ, ಫಾರ್ಚುನರ್ ಲೆಜೆಂಡ್ ಆಗಲಿ, 2017 ಮೇಲೆ ಫಾರ್ಚುನರ್ಗೆ ಸೊ ಹೆಡ್ಲೈಟ್ ಫೋಕಸ್ ಇರೋದಿಲ್ಲ, ಸಿಂಗಲ್ ಬೈಸನಾನ್ ಪ್ರೊಜೆಕ್ಟ್ರು ಹೆಡ್ಲೈಟ್ಸ್ ಇರುತ್ತೆ. ಸೊ ಥ್ರೋ ಇರೋದಿಲ್ಲ, ನೋಡೋಕೆ ಮಾತ್ರ ವೈಟ್ ಆಗಿರುತ್ತೆ, ಫೋಕಸ್ ಇರೋದಿಲ್ಲ. ಸೊ ಅದಕ್ಕೆ ಮೇನ್ ಆಲ್ಟ್ರೇಷನ್ ಏನು ಮಾಡ್ಬೋದು ಅಂತ ಹೇಳಿದರೆ, ಸೊ ಇಲ್ಲಿ ಫಾಗ್ ಲೈಟ್ ಇರುತ್ತೆ, ಫಾಗ್ ಲೈಟ್ ಕೂಡ ಡಮ್ಮಿ ಇರುತ್ತೆ. ಸೊ ಅದಕ್ಕೆ ನಾವು AES ಬ್ರ್ಯಾಂಡ್ ಇರುವಂಥದ್ದು ಒಂದು ಟ್ರೈ ಕಲರ್ ಫಾರ್ಚುನರ್ ಸ್ಪೆಸಿಫಿಕ್ ಫಾಗ್ ಲೈಟ್ ಹಾಕ್ತೀವಿ. ಡೈರೆಕ್ಟ್ ಬ್ರ್ಯಾಕೆಟ್ ಟು ಬ್ರ್ಯಾಕೆಟ್, ಯಾವ ವೈರ್ ಕಟಿಂಗ್ ಕೂಡ ಇರೋದಿಲ್ಲ. ಸೊ ಟ್ರೈ ಕಲರ್ ಜೊತೆಗೆ 3 ಕಲರೆಲ್ಲ ಹೈ ಬಿ ಬರುತ್ತೆ. ಸೊ ಆನ್ ಮಾಡಿ ತೋರಿಸ್ತೀವಿ. ಸೊ ಫಿಟ್ಮೆಂಟ್ ಕೂಡ ನೋಡ್ತಿರ್ಬೋದು ಯಾವ ಥರ ಪ್ರಾಪರ್ ವೈ ಫಿಟ್ಮೆಂಟ್ ಆಗಿದೆ. ಸೊ ನೋಡ್ತಿರ್ಬೋದು. ಸೊ ವೈಟು, ನೆಕ್ಸ್ಟ್ ವಾಮ್ ವೈಟು, ನೆಕ್ಸ್ಟ್ ಯೆಲ್ಲೋ. ಸೊ 3 ಕಲರು ಬರುತ್ತೆ. 3 ಕಲರು ಕೂಡ ಹೈ ಬೀಮ್ ಬರುತ್ತೆ. ಪ್ರಾಪರ್ ವೈ ಫಿಟ್ಮೆಂಟ್ ಒಳ್ಳೆಯೇ ಥ್ರೋ ಇದೆ, ವಿತ್ 1 ಇಯರ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ, ವಿತೌಟ್ ವೈಟ್ ಕಟ್ಟಿಂಗ್. ಹಾಗೆ ವರ್ಕಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ವಿಡಿಯೋ ಮಾಡೋದು ಲೇಟ್ ಆಗಿದೆ, ಅಲ್ಲೇ ವರ್ಕ್ ಸ್ಟಾರ್ಟ್ ಮಾಡ್ಯಾರ ವೆಹಿಕಲಲ್ಲಿ. ಸೊ ಹಾಗೆ ನೋಡ್ತಿರ್ಬೋದು. ಈ ಕಡೆ ಬಂದರೆ ಈ ವೆಹಿಕಲ್ಗೆ ಹೀಟ್ ರಿಜೆಕ್ಷನ್ ಸನ್ ಫಿಲ್ಮ್ ಹಾಕಿ ಒರಿಜಿನಲ್ 3M SP50 ಸೀರೀಸು. ಸೊ ನೋಡ್ತಾ ಇರ್ಬೋದು 3M ಬ್ರ್ಯಾಂಡಿಂಗ್ ಕೂಡ ಇದೆ, ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಇದೆ 3M ಲೋಗೋ. ಸೊ ಒಂದು 50% ಹೀಟ್ ರಿಜೆಕ್ಷನ್ ಸನ್ ಫಿಲ್ಮ್ ಕೂಡ ಹಾಕೀವಿ. ಹಾಗೆ ನೆಕ್ಸ್ಟ್ ಆಡಿಯೋ ಸೆಟಪ್ಗೆ ಕಂಪ್ಲೀಟ್ JL ಆಡಿಯೋ ಸೆಟಪ್ ಮಾಡ್ತಾಯಿದ್ವಿ. ಸೊ ಡ್ಯಾಂಪಿಂಗ್ ಪ್ರೊಸೆಸ್ ಕೂಡ ಮಾಡ್ಕೊತಾ ಇದೀವಿ. ಸೊ ಕ್ಲಿಪ್ಸ್ ನೋಡ್ತಾ ಇರ್ಬೋದು. ಸೊ ಹೈ ಎಂಡ್ ವೆನಾಮ್ 2.2 mm ಥಿಕ್ನೆಸ್ ಇರುವಂಥ ಒಂದು ಡ್ಯಾಂಪಿಂಗ್ ಮಾಡ್ತಾಯಿದ್ವಿ. ಸೊ ಔಟ್ಸೈಡ್ ಮೋಕೋ ಡ್ಯಾಂಪಿಂಗ್ ಮಾಡ್ತಾಯಿವಿ ನೋಡ್ತಿರ್ಬೋದು. ಇದೇ ಸೊ ಅವರ ಬ್ರ್ಯಾಂಡಿಂದ ವೆನಾಮ್ ಸೀರೀಸ್ ಇರುವಂಥ ಒಂದು ಡ್ಯಾಂಪಿಂಗು. ಸೊ ಇದು ಒಳಗಡೆ ಮಾಡ್ತಾಯಿದ್ದೀವಿ ಇನ್ನರು. ಸೊ ಹಾಗೆ ನೋಡ್ತಿರ್ಬೋದು, ಇದು ಮೋಕೋ ಇರುವಂಥ ಒಂದು ಸ್ಪಂಜ್ ಡ್ಯಾಂಪಿಂಗ್ ಅಂತ ಹೇಳ್ಬೋದು. ಸೊ ಇದು ಈ ಲೇಯರಿಂಗ್ ಮಾಡ್ತೀವಿ. ಯಾಕೆ ಈ ಸ್ಪಂಜ್ ಡ್ಯಾಂಪಿಂಗ್ ಮಾಡ್ತೀವಿ ಅಂದರೆ,
ಸೌಂಡ್ ಡ್ಯಾಂಪರ್ನೆಸ್ ಎಲ್ಲ ಅಬ್ಸರ್ವ್ ಮಾಡೋದಕ್ಕೋಸ್ಕರ ಈ ಸ್ಪಂಜ್ ಡ್ಯಾಂಪಿಂಗ್ ಮಾಡ್ತೀವಿ. ಸೊ ನಮ್ಮಲ್ಲಿ ಆಡಿಯೋ ಸೆಟಪ್ ಕೂಡ ಪಕ್ಕಾ ಪ್ರಾಪರ್ ವೈರಿಂಗು ನೋಡ್ತೀವಿ, ಯಾವ ಥರ ವೈರಿಂಗ್ ಇರುತ್ತೆ ಎಲ್ಲ ಪ್ರತಿಯೊಂದು ತೋರಿಸ್ಕೊಡ್ತೀನಿ. ವರ್ಕ್ ಸ್ಟಾರ್ಟ್ ಆಗಿದೆ, 1 by 1 ತೋರಿಸ್ಕೊಡ್ತೀನಿ. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಸ್ಪೀಕರ್ನ ರಿಮೂವ್ ಮಾಡಿದ್ದೀವಿ. ಸೊ ಶೋರೂಮ್ ಸ್ಪೀಕರ್ ನೋಡ್ತಿರ್ಬೋದು, ಡಮ್ಮಿ ಸ್ಪೀಕರ್ ಏನೂ ಇಲ್ಲ, ಕ್ವಾಲಿಟಿನೇ ಇರೋದಿಲ್ಲ. ಸೊ ಇದು ಶೋರೂಮ್ ಸ್ಪೀಕರ್ ಜಸ್ಟ್ 30 ವ್ಯಾಟ್ಸ್ ಇದೆ. ಸೊ ನಾವು ಇದು ಕಂಪ್ಲೀಟ್ JL ಸೆಟಪ್ ಆಗ್ತಾಯಿದ್ದೀವಿ. ಸೊ JL ಸೆಟಪ್ ಯಾವ್ದು ಆಗ್ತಿದ್ದೀವಿ ಕಂಪ್ಲೀಟ್ ಸೆಟಪ್ಪೇ ತೋರಿಸ್ಕೊಡ್ತೀನಿ. ನಮ್ಮ ಶಾಪಿನ ಕಂಪ್ಲೀಟ್ ಆಡಿಯೋ ಸೆಟಪ್ ಟೆಕ್ನಿಷಿಯನ್ ಅಂತ ಹೇಳಿದರೆ ಮಕ್ಸೂದ್ ಬೈ ಸುಮಾರು 10 ರಿಂದ 15 ವರ್ಷ ಕಂಪ್ಲೀಟ್ ಆಡಿಯೋ ಸೆಟಪಲ್ಲೇ ಇದ್ದಾರೆ. ಕಂಪ್ಲೀಟ್ ಟ್ಯೂನಿಂಗು, ವೈರಿಂಗು, ಯಾವ ಆ್ಯಂಪಿಗೆ ಯಾವ ಸ್ಪೀಕರ್ ಸಪೋರ್ಟ್ ಆಗುತ್ತೆ ಪ್ರತಿಯೊಂದು ಅವರೇ ತಿಳಿಸ್ಕೊಡ್ತಾರೆ. ಒಳ್ಳೆ ಟೆಕ್ನಿಷಿಯನು. ಸೊ ಕಂಪ್ಲೀಟ್ ಫಸ್ಟಿಂದ ಹೇಳ್ತೀನಿ. ಸೊ ಹಾಗೆ ನಮ್ಮ ಜೊತೆ ಇದ್ದಾರೆ ಮಕ್ಸೂದ್ ಬೈ, ಸುಮಾರು 10 ರಿಂದ 15 ವರ್ಷ ಕಂಪ್ಲೀಟ್ ಆಡಿಯೋ ಸೆಟಪ್ಪಲ್ಲೇ ಫೀಲ್ಡಲ್ಲಿರೋರು. ಕಂಪ್ಲೀಟ್ ಟ್ಯೂನಿಂಗು, ಯಾವ ಥರ ವೈರಿಂಗ್ ಮಾಡಬೇಕು, ಯಾವ ಊಫೂರಿಗೆ ಯಾವ ಆ್ಯಂಪ್ ಸಪೋರ್ಟ್ ಆಗುತ್ತೆ, ಕ್ಲಾಸ್ ಡಿ ಅಂದರೆ ಅದು ಈ ಸ್ಪೀಕರಲ್ಲಿ ಎಷ್ಟು ವ್ಯಾಟ್ಸ್ RMS ಬರುತ್ತೆ, ಕಂಪ್ಲೀಟ್ A to Z ಕೂಡ ತಿಳಿಸ್ಕೊಟ್ಟವ್ರು ನಮಗೆ. ಸೊ ಕಂಪ್ಲೀಟಾಗಿ ಈ ಗಾಡಿಗೆ ಎಷ್ಟು ವ್ಯಾಟ್ಸ್ RMS ಸ್ಪೀಕರ್ಸ್, ಯಾವ ಥರ ಎಫೆಕ್ಟ್ ಬರುತ್ತೆ, ಸೊ ಏನಾಗ್ತಿದ್ದೀವಿ ತಿಳಿಸ್ಕೊಡ್ತಾರೆ. ಸೊ ಇವತ್ತು ಈ ಫಾರ್ಚುನರಿಗೆ ಯಾವ ಸೆಟಪ್ ಆಗ್ತಾಯಿದ್ದೀವಿ? ಇದರಲ್ಲಿ ಕಂಪ್ಲೀಟು ಪ್ಯಾಸಿವ್ ಸೆಟಪ್ಪು, ಕಂಪ್ಲೀಟ್ JL ಆಡಿಯೋ ಮತ್ತು ಮೋರಲ್ ಮಿಕ್ಸ್ ಇದೆ ಇದರಲ್ಲಿ. ಓಕೆ, ಫಸ್ಟ್ ಬಂದರೆ ಇದು ಕಾಂಪೋನೆಂಟ್ JL ಆಡಿಯೋದು C1 650 SC ಇದು. ಇದು ಬಂದು 100 ವಾಟ್ಸ್ RMS ಬರುತ್ತೆ ಇದು. ಮತ್ತು ಜೊತೆಗೆ ನಿಮಗೇನಂತ ಹೇಳಿದರೆ JL ಆಡಿಯೋ ಅಲ್ಲಿ ಕ್ರಿಸ್ಪ್ ಕ್ಲಿಯರ್ ಸೌಂಡ್ ಬರುತ್ತೆ, ವೋಕಲ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಪ್ಲಸ್ ಇದರಲ್ಲಿ 8 ಸ್ಪೀಕರ್ಗೂ 2 ಕ್ರಾಸ್ ಓವರ್ ಬರುತ್ತೆ, ಪ್ಲಸ್ ಟ್ಯೂಟರ್ಸ್ಗೂ ಬರುತ್ತೆ ಇದರಲ್ಲಿ. ಸೊ ನಿಮಗೆ ನಾರ್ಮಲ್ ಸ್ಪೀಕರ್ಸಲ್ಲಿ ಜಸ್ಟ್ 2 ಕ್ರಾಸ್ ಓವರ್ ಬರುತ್ತೆ, ಇದರಲ್ಲಿ ಟ್ವಿಟರ್ಸ್ ಕೂಡ ಕ್ರಾಸ್ ಓವರ್ ಬರುತ್ತೆ. ಮತ್ತು ಇದರಲ್ಲಿ ಮಿಡ್ ಬೇಸು, ವೋಕಲ್ಸು, ಹೈ ಫ್ರೀಕ್ವೆನ್ಸೀಸ್ ಎಲ್ಲ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಬರುತ್ತೆ ಇದರಲ್ಲಿ. C1 650 X ಇದು 100 ವಾಟ್ಸ್ ಬರುತ್ತೆ. ಇದು ಬಂದು ಕೋಯಾಕ್ಸಲ್ಸು, ಇದು ಫುಲ್ ರೇಂಜಲ್ಲಿ ಪ್ಲೇ ಆಗುತ್ತೆ. ಸೊ ಹಾಗೆ ಡ್ರೈವ್ ಆಗ್ತಾ ಇರೋದು JL ಆಡಿಯೋ 4 ಚಾನಲ್ ಆ್ಯಂಪ್ಲಿಫೈರು 400/4. ಇದು ಕ್ಲಾಸ್ D ಆ್ಯಂಪ್ಲಿಫೈರ್, ಒನ್ ಆಫ್ ದಿ ಬೆಸ್ಟ್ ಆ್ಯಂಪ್ಲಿಫೈರ್. ಇದು ಪರ್ ಚಾನಲ್ 100 RMS ಬರುತ್ತೆ ಇದು. ಇದರಲ್ಲಿ ಟ್ಯೂನಿಂಗ್, ವಾಕಲ್ಲು, ಕಂಪ್ಲೀಟ್ ಎಲ್ಲ ಟ್ಯೂನಿಂಗ್ ಕೂಡ ಮಾಡ್ಬೋದು. ಹಾಗೆ ನೋಡ್ತಿರ್ಬೋದು ಹಂಗೆ ಇದಕ್ಕೆ JL ಆಡಿಯೋ ಸಬೂಫರ್ ಕೊಡ್ತಾ ಇದ್ದೀವಿ, 10 ಇಂಚಸ್ಸು 300 ವಾಟ್ಸ್ ಇದು. ಇದಕ್ಕೆ ಮ್ಯಾಚಿಂಗ್ ಮೋರಲ್ ಕೊಡ್ತಾ ಇದ್ದೀವಿ. ಸೊ ಇದು ಕಂಪ್ಲೀಟ್ ಆಡಿಯೋ ಸೆಟಪ್ ಯಾವ ಥರ ಅಂತ ಹೇಳಿದರೆ ಕಸ್ಟಮರ್ ನನ್ನ ಡಿಕ್ಕಿ ಸ್ಪೇಸ್ ಕೂಡ ಇರಬೇಕು ಸರ್, ಆ ಥರ ಮಾಡಿ ಅಂದಿದ್ದಕ್ಕೆ ಫಾರ್ಚುನರ್ ಸ್ಪೆಸಿಫಿಕ್ ಊಫರು ಮತ್ತು ಊಫರ್ ಬಾಕ್ಸ್ ಕೂಡ ತರಿಸಿದ್ದೀವಿ. ಹಾಗೆ ತುಂಬ ಜನ ಹೇಳ್ತಾರೆ ವೈರಿಂಗ್ ಕಿಟ್ಟೆಲ್ಲ ಯಾವ ಥರ ಯೂಸ್ ಮಾಡ್ತೀರಾ ಅಂತೇಳಿ. ಸೊ ನೋಡ್ತಿರ್ಬೋದು ಇದರಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಅವರದು 4 ಗೇಜು OFC ಕೇಬಲ್ಸ್ ಇದು. ಸೊ OFC ಕೇಬಲ್ಸ್ ಅಂತ ಹೇಳಿದರೆ ಅದೇನು ಆಕ್ಸಿಜನ್ ಫ್ರೀ ಕಾಪರ್ ಇದು. ಇದರಲ್ಲಿ ಕರೋಷನ್ ಏನೂ ಆಗಲ್ಲ, 100% ಕಾಪರ್ ಬರುತ್ತೆ ಇದರಲ್ಲಿ. ಸೊ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ವೈರಿಂಗ್ ಸ್ಕಿನ್ನಿಂಗ್ ಮಾಡಬಾರ್ದು, ಹಾಗೆ ಫಿಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಗಾಡಿ ಸ್ಪೆಸಿಫಿಕ್ OEM ಒಂದು ಹೈ ಇನ್ಪುಟ್ ವೈರ್ ಅಂತ ಹೇಳ್ತೀವಿ. ಸೊ ಅದು ಕೂಡ ನೋಡ್ತಿರ್ಬೋದು. ಇದು ತರಿಸಿದ್ದೀವಿ, ಸಿಸ್ಟಮಿಂದ ಪ್ಲಗ್ ಆ್ಯಂಡ್ ಪ್ಲೇ ಬರುತ್ತೆ ಇದು. ಸೊ ಡೈರೆಕ್ಟ್ ಇದರಲ್ಲಿ ಯಾವುದು ವೈರು ಕಟ್ ಆಗಲ್ಲ, ಸ್ಕಿನ್ ಆಗಲ್ಲ, ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ ಇದರಲ್ಲಿ. ಇದು ಅಟ್ಯಾಚ್ ಆಗೋದು ಒಂದು ಹೈಲೋ ಕನ್ವರ್ಟರ್ ಬರುತ್ತೆ. ಸೊ ಹೈಲೋ ಕನ್ವರ್ಟರ್ ಏನಂತ ಹೇಳಿದರೆ, ಹೈಲೋ ಕನ್ವರ್ಟರ್ ವೆಹಿಕಲ್ ಇವಾಗ ಆ್ಯಂಪ್ ಕೀ ಆನ್ ಮಾಡಿದ ತಕ್ಷಣ ಚರ್ಪರ್ ಅಂತ ಸೌಂಡ್ ಬರೋದು, ಅಥವಾ ವೆಹಿಕಲ್ ರನ್ನಿಂಗ್ ಇದ್ದಾಗ ಡಿಸ್ಟೋರ್ಷನ್ ಬರೋದು. ಸೊ ಅದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಹೈಲೋ ಕನ್ವರ್ಟರ್ ಹಾಕ್ತೀವಿ. ಇದ್ರಲ್ಲಿ ಕಡಿಮೆ ರೇಟಿಂದೆಲ್ಲ ಬರುತ್ತೆ, ಯೂಸ್ಫುಲ್ ಆಗಲ್ಲ. ಮತ್ತು ಇದು OE ಸಿಸ್ಟಮ್ಗೆ ನಾವು ಸೆಟಪ್ ಮಾಡ್ತಾ ಇರೋದು. OE ಸಿಸ್ಟಮಲ್ಲಿ ಲೋ ಔಟ್ಪುಟ್ಸ್ ಬರಲ್ಲ, ಲೋ ಔಟ್ಪುಟ್ ಅಂದರೆ RC ಲೈನ್ ಬರಲ್ಲ ಅದಕ್ಕೆ OEM ಸಿಸ್ಟಮ್ಗೆ, ಅದಕ್ಕೆ ಇದು ಯೂಸ್ ಮಾಡ್ತಾ ಇರೋದು. ಇದಕ್ಕೆ ಬಾಸ್ ಕಂಟ್ರೋಲ್ ಕೂಡ ಬರುತ್ತೆ. ಸೊ ಬಾಸ್ ಕಂಟ್ರೋಲರ್ ಕೂಡ ಬರುತ್ತೆ, ನೀವು ಆಫ್ ಮಾಡ್ಕೋಬಹುದು. ಸೊ ಎಲ್ಲ ಬೇಕಷ್ಟು ಇಟ್ಕೋಬಹುದು. ಸೊ ಎಲ್ಲ ತೋರಿಸಿದ್ವಿ. ಸಬ್ಬೂಫರ್ ಬಾಕ್ಸ್ ಯಾವ ಥರ ಫಿಟ್ಮೆಂಟ್ ಇದೆ, ಯಾವ ಥರ ಇದೆ ತೋರಿಸ್ಕೊಡ್ತೀನಿ. ಡಿಸೈನ್ ಬನ್ನಿ. ಇದಕ್ಕೆ ಸ್ಪೇಸ್ ಉಳಿಯುತ್ತೆ. ಇದರಲ್ಲಿ ಬಾಕ್ಸ್ ಬಂದು ಸೈಡಲ್ಲಿ ಬರುತ್ತೆ. ಫಾರ್ಚುನರ್ ಸ್ಪೆಸಿಫಿಕ್ ಸಬ್ಬೂಫರ್ ಬಾಕ್ಸ್ ಅಂತೇಳಿ JL ಆಡಿಯೋ ಅವ್ರದ್ದೆ. ಸೊ ಸೀಟ್ ಕೂಡ ರಿಕ್ಲೈನ್ ಮಾಡ್ಬೋದು, ಇದು ರಿಕ್ಲೈನ್ ಮಾಡ್ಬೋದು, ಫೋಲ್ಡ್ ಮಾಡ್ಬೋದು. ಸೊ ಪ್ರತಿಯೊಂದು ಆಗುತ್ತೆ. ಫೋಲ್ಡ್ ಆದ್ರೂ ಇದು ಜಾರಲ್ಲ, ಇದು ಹಿಂಗೆ ಇರುತ್ತೆ, ಪ್ರಾಪರ್ ಫಿಟ್ಮೆಂಟ್ ಇರುತ್ತೆ. ಜೊತೆಗೆ ನಿಮಗೆ ಕಂಪ್ಲೀಟ್ ಇದರಲ್ಲಿ ಇಷ್ಟು ಸಣ್ಣ ಊಫರಲ್ಲಿ ಎಫೆಕ್ಟ್ ಬರುತ್ತೆ ಅಂತೀರಾ. ಸೊ ಆನ್ ಮಾಡಿ ಎಫೆಕ್ಟ್ ಕೂಡ ತೋರಿಸ್ತೀವಿ. ಸೊ ಕಂಪ್ಲೀಟ್ ಫಾರ್ಚುನರ್ ಸ್ಪೆಸಿಫಿಕ್ ಯಾವ ಥರ ಆಡಿಯೋ ಸೆಟಪ್ ಬೇಕು, ಆಮೇಲೆ ಆಡಿಯೋ ವೈರಿಂಗ್ ಯಾವ ಥರ ಇರುತ್ತೆ, ಪ್ರತಿಯೊಂದು ವೈರಿಂಗು ಎಲ್ಲ ಪ್ರೊಸೆಸ್ ತೋರಿಸ್ಕೊಡ್ತೀನಿ. ಸೊ ವೆಹಿಕಲ್ಗೆ ಕಂಪ್ಲೀಟ್ ಫ್ಲೋರಿಂಗ್ ಕೂಡ ಮಾಡ್ತೀವಿ, ಕಂಪ್ಲೀಟ್ ಸೀಟ್ ರಿಮೂವ್ ಮಾಡಿ. ಸೊ ನೋಡ್ತಿರ್ಬೋದು 3D ಕಾರ್ಬನ್ ಫೈಬರ್ ಫಿನಿಶು, ಫಾರ್ಚುನರ್ ಸ್ಪೆಸಿಫಿಕ್ ಫುಲ್ ಫ್ಲೋರಿಂಗ್ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಯಾವ ಥರ ಇದೆ ಕ್ವಾಲಿಟಿ ಅಂತೇಳಿ. ಪ್ರಾಪರ್ ಫಿಟ್ಮೆಂಟ್ ಬರುತ್ತೆ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಡಿಕ್ಕಿ ತನಕ. ಸೊ ಫ್ರಂಟ್ ಕೂಡ ನೋಡ್ಬೋದು. ಸೊ ಇದರೊಳಗಡೆ ಕರೆಕ್ಟಾಗಿ ಎಲ್ಲ ಟಕ್ಕಿನ್ ಆಗುತ್ತೆ, ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ಸೆಕೆಂಡ್ ಲೇಯರ್ ಡ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಒಳಗಡೆ ವೆನಮ್ ಫುಲ್ ಡ್ಯಾಂಪಿಂಗ್ ಆಗಿದೆ.
ಸೊ ಹೊರಗಡೆ ಫೋಮ್ ಮೋಕೋ ಡ್ಯಾಂಪಿಂಗ್ ಆಗಿದೆ ನೋಡ್ತಿರ್ಬೋದು, ಕಂಪ್ಲೀಟ್ ಪ್ರೊಸೆಸ್ ನಡೀತಾ ಇದೆ. ಸೊ ಇವಾಗ ನೋಡ್ತಿರ್ಬೋದು ವೆಹಿಕಲ್ ಯಾವ ಥರ ಆಗಿದೆ ಅಂತೇಳಿ, ಸೌಂಡಲ್ಲೇ ಗೊತ್ತಾಗುತ್ತೆ ಸ್ಟಾರ್ಟ್ ಆಗಿದೆ ಅಂತೇಳಿ. ಸೊ ಈ ಕ್ವಾರ್ಟರ್ ಪ್ಯಾನಲ್ ಸೌಂಡ್ ಕೇಳ್ಬೋದು, ಇದು ಕೇಳ್ಬೋದು. ಸೊ ಕಂಪ್ಲೀಟ್ ಹಾರ್ಡ್ ಆಗುತ್ತೆ, ವೆಹಿಕಲ್ ಡೋರ್ ಕೂಡ ವೆಯ್ಟ್ ಆಗುತ್ತೆ. ಸೊ ಹೊರಗಡೆ ನಾಯ್ಸ್ ಹೊರಗಡೆ ಕೇಳಿಸೋದಿಲ್ಲ, ಒಳಗಡೆ ನಾಯ್ಸ್ ಹೊರಗಡೆ ಕೇಳಿಸೋದಿಲ್ಲ. ಸೊ ಕಂಪ್ಲೀಟ್ ಡ್ಯಾಂಪಿಂಗ್ ಆಗುತ್ತೆ. ಜೊತೆಗೆ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ಸೊ ಸ್ಪೀಕರ್ಸ್ ಜಾರಿಂಗ್ ಆಗೋದಿಲ್ಲ, ಸೊ ಅದನ್ನು ಡ್ಯಾಂಪಿಂಗ್ ಮಾಡುತ್ತೆ. ಅದಕ್ಕೋಸ್ಕರ ಈ ಥರ ಡ್ಯಾಂಪಿಂಗ್ ಇನ್ಸ್ಟಾಲ್ ಮಾಡೋದು. ಕಂಪ್ಲೀಟ್ ಸೈಡಲ್ಲಿ ಊಫರ್ ಬಾಕ್ಸು ಫಾರ್ಚುನರ್ ಸೆಟಪ್, ಫಾರ್ಚುನರ್ ಸ್ಪೆಸಿಫಿಕ್ಕು. ಸೊ ಕಂಪ್ಲೀಟ್ ಒಳಗಡೆ ನೋಡ್ತಿರ್ಬೋದು ಫೋಮಿಂಗ್ ಮಾಡಿವಿ, ಮೋಕೋ ಬ್ರ್ಯಾಂಡ್ದು ಫೋಮ್ ಡ್ಯಾಂಪಿಂಗ್ ಅಂಟಿಸಿವಿ. ಯಾಕಂತ ಹೇಳಿದರೆ ಇದೆಲ್ಲ ಅಂತ ಸೌಂಡ್ ಬರಬಾರ್ದು, ಒಳ್ಳೆ ಎಫೆಕ್ಟ್ ಬರಬೇಕು ಅಂತೇಳಿ. ಸೊ ಇದೇ ನೋಡ್ತಿರ್ಬೋದು ಊಫರ್ ಜೇಲ್ ಹೊಡೆಯೋದು. ಸೊ ಎಷ್ಟು ಇಂಚಸ್ ಇದು ಬೈ? 10 ಇಂಚಸ್. ಸೊ 10 ಇಂಚಸ್ ಹಿಂದ್ಗಡೆ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ, ತುಂಬ ಕಾಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ಕಂಪ್ಲೀಟ್ ವರ್ಕ್ ಎಲ್ಲ ಮುಗಿಸ್ತಾ ಇದ್ದಾರೆ, 80% ವರ್ಕ್ ಆಗಿದೆ. ಸೊ ಡ್ಯಾಂಪಿಂಗ್ ನೋಡ್ತಿರ್ಬೋದು ಹೇಗಾಗಿದೆ ಅಂತೇಳಿ. ಸೊ ನೋಡ್ತಿರ್ಬೋದು ಫಿಟ್ಮೆಂಟು ಅವಾಗೆಲ್ಲ ನೋಡಿದಾಗ ಏನಪ್ಪ ಗಾಡಿ ಒಳ್ಳೆ ಫುಲ್ಲು ಎಲ್ಲ ಸ್ಕೆಲಿಟನ್ ಥರ ಇತ್ತು ಅಂತೇಳಿ. ಸೊ ಕಂಪ್ಲೀಟ್ ಫಿಟ್ಮೆಂಟ್ ಮಾಡೀವಿ, ಯಾವ ಥರ ಇದೆ ನೋಡ್ತಾ ಇರ್ಬೋದು. ಒಂದು ಆ್ಯಂಪ್ ಫಿಟ್ಮೆಂಟ್ ನೋಡ್ತಾ ಇರ್ಬೋದು, ಇಲ್ಲಿ ಮೋನೋಬ್ಲಾಕ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ರೈಟ್ ಸೈಡಲ್ಲಿ ಆ್ಯಂಪ್ ಕನೆಕ್ಷನ್ ಕೊಟ್ಟಿವಿ. ಸೊ ವೈರಿಂಗ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಕಂಪ್ಲೀಟ್ ಪ್ರಾಪರು ಮತ್ತು ಹೈ ಎಂಡ್ ವೈರಿಂಗ್ ಕೂಡ ಯೂಸ್ ಮಾಡೀವಿ. ಸೊ ನೋಡ್ತಿರ್ಬೋದು ಎಷ್ಟು ಪ್ರಾಪರಾಗಿ ಫಿಟ್ಮೆಂಟ್ ಮಾಡಿದ್ದೀವಿ ಅಂತೇಳಿ. ಸೊ ಎಲ್ಲೂ ಜಾತ್ರೆ ಥರ ವರ್ಕು, ಆಮೇಲೆ ಲೋ ಕ್ವಾಲಿಟಿ ವೈರಿಂಗ್ ಏನು ಫಿಟ್ಮೆಂಟ್ ಮಾಡಿಲ್ಲ, ತುಂಬ ನೀಟಾಗಿ ಪ್ರಾಪರಾಗಿದೆ. ಸೊ ನಿಮಗೆ ಫೀಲ್ ಆಗೋದಿಲ್ಲ ಇದು ಆಡಿಯೋ ಸೆಟಪ್ಪು ಈ ಥರ ಜಾತ್ರೆ. ಸೊ ನಿಮಗೆ ಗೊತ್ತಾಗೋದಿಲ್ಲ ಇದೇನು ಅಂತೇಳಿ, ಅಷ್ಟು ನೀಟಾಗಿ ಪ್ರಾಪರಾಗಿ ಸೆಟಪ್ ಮಾಡಿದ್ದೀವಿ. ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀವಿ ಆಫ್ಟರ್ ಕಂಪ್ಲೀಟ್ ಫಿನಿಶ್ ಆದಮೇಲೆ ಯಾವ ಥರ ಇದೆ ಅಂತೇಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ಗೆ ಸೊ ನಾರ್ಮಲಾಗಿ ಆ್ಯಂಬಿಯೆಂಟ್ ಲೈಟ್ಸ್ ಹಾಕ್ತಾಯಿದ್ವಿ. ಇವಾಗ ಫಾರ್ಚುನರ್ ಸ್ಪೆಸಿಫಿಕ್ ಆ್ಯಂಬಿಯೆಂಟ್ ಲೈಟ್ ಬಂದಿದೆ, ಒರಿಜಿನಲ್ ಕಾರ್ಡಿ ಬ್ರ್ಯಾಂಡ್ ಇರುವಂಥದ್ದು. ಸೊ ಇದರಲ್ಲಿ ಏನೇನಿದೆ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಡೋರ್ ಪ್ಯಾಡಲ್ಲಿ ಏನು ಸೈಡ್ ಬರುತ್ತೋ ಕಂಪ್ಲೀಟ್ ಇದು ಕೂಡ ಕಂಪ್ಲೀಟ್ ಆ್ಯಂಬಿಯೆಂಟ್ ಲೈಟ್ ವಿತ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ಡಿಸೈನ್ಸು ಫಾರ್ಚುನರ್ ಸಿಂಬಲ್ ನೇಮ್ ಕೂಡ ಇದೆ ಇದರಲ್ಲಿ. ಸೊ ಇದು ಥರ ಸೆಟಪ್ ಎರಡಿದೆ ರೇರ್ದು. ಹಾಗೆ ನೆಕ್ಸ್ಟು ಇದನ್ನು ರಿಮೂವ್ ಮಾಡಿದರೆ ನೋಡ್ತಿರ್ಬೋದು ಇದು ಕಂಪ್ಲೀಟ್ ಫ್ರಂಟ್ ಸೆಟಪ್ ಇದು. ಹಾಗೆ ನೋಡ್ತಾ ಇರ್ಬೋದು ಕಂಪ್ಲೀಟ್ ಎಲ್ಲ ಪ್ಲಗ್ ಆ್ಯಂಡ್ ಪ್ಲೇ ವೈರಿಂಗ್ ಇರುತ್ತೆ, ಯಾವುದು ವೈರ್ ಸ್ಕಿನ್ ಹಂಗೆ ಇರೋದಿಲ್ಲ. ನೋಡ್ತಾ ಇರ್ಬೋದು ಪ್ರತಿಯೊಂದು ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ, ವಿತ್ತು ವ್ಯಾರಂಟಿ ಕಾರ್ಡ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಆಮೇಲೆ ಗೈಡ್ಲೈನ್ ಕೂಡ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಕಾರ್ಡಿ ಅಂತ ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಕಾರ್ಡು ಒರಿಜಿನಲ್ ಕಾರ್ಡಿ ಫಿಟ್ಮೆಂಟ್ ಥರ ಬರುತ್ತೆ. ಸೊ ನಿಮಗೆ ಯಾವ ವೈರ್ ಸ್ಕಿನ್ನಿಂಗ್ ಇರೋದಿಲ್ಲ, ಯಾವ ಥರ ಕನೆಕ್ಷನ್ ಇರೋಲ್ಲ, ಎಲ್ಲ ಸಾಕೆಟ್ ಇರುತ್ತೆ. ಫಿಟ್ಮೆಂಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ಕೊಡ್ತೀನಿ. ಅದೇ ರೀತಿ ದಾವಣಗೆರೆಯಿಂದ ಒಂದು ಪಜಾರೋ ಸ್ಪೋರ್ಟ್ ಬಂದಿದೆ. ಸೊ ಈ ವೆಹಿಕಲಲ್ಲಿ ಶೋರೂಮಿಂದ OEM ಕೆನ್ವುಡ್ ಸಿಸ್ಟಮ್ ಇತ್ತು ನೋಡ್ತಾ ಇರ್ಬೋದು. ಸೊ ಕೆನ್ವುಡ್ ಸ್ಟಾಕ್ ಸಿಸ್ಟಮ್ ಇತ್ತು. ಸೊ ಇದಕ್ಕೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಫಿಟ್ಮೆಂಟ್ ಮಾಡ್ತೀವಿ. ಸೊ ಇವರು ಮಾರ್ಕೆಟಲ್ಲಿ ಎಲ್ಲ ವಿಚಾರಿಸ್ಯಾರ, ಇದಕ್ಕೆ ಫ್ರೇಮ್ ಸಿಕ್ಕಲ್ಲ ಅಂತ ಹೇಳಿದರು. ಸೊ ನಾವು ಕಂಪ್ಲೀಟ್ ಮಾಡಿಫೈ ಮಾಡಿಬಿಟ್ಟು ಪ್ರಾಪರಾಗಿ ಫಿಟ್ಮೆಂಟ್ ಮಾಡ್ತೀವಿ. ಸೊ ಟ್ಯಾಕೋಮೀಟರು ಬರಬೇಕು, ಸಿಸ್ಟಮು ಬರಬೇಕು ಅಂತ ಹೇಳಿದರು. ಜೊತೆಗೆ ಹಿಂದ್ಗಡೆ TV ಕೂಡ ಇದೆ, TV ಕೂಡ ಕನೆಕ್ಷನ್ ಕೊಡಿ ಅಂತ ಹೇಳಿದರು. ಸೊ ಕಂಪ್ಲೀಟ್ TV ಕೂಡ ಕನೆಕ್ಷನ್ ಕೊಟ್ಟಿವಿ. ಸೊ ಇದೊಂದು ಫಿಟ್ಮೆಂಟ್ ಆಗ್ತಾಯಿದೆ. ಸೊ ಈ ಥರ ಫಿಟ್ಮೆಂಟು ಅದಾದಮೇಲೆ ನೆಕ್ಸ್ಟ್ ಒಂದು ಇನೋವಾ ಕ್ರಿಸ್ಟಾ ಬಂದ್ಬಿಟ್ಟು ಸೆರಾಮಿಕ್ ಕೋಟಿಂಗಿಗೆ ಬಂದಿದೆ. ಸೊ ವೆಹಿಕಲ್ ಕಂಪ್ಲೀಟ್ ಡೀಟೇಲಿಂಗ್ ಮಾಡಿ ಇಂಟೀರಿಯರ್ ಎಲ್ಲ ಧೂಳಾಗಿರೋದೆಲ್ಲ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡಿ ವೆಹಿಕಲ್ ಸೆರಾಮಿಕ್ ಕೋಟಿಂಗ್ ಪ್ರೋಸೆಸ್ ನಡೀತಾ ಇದೆ. ಸೊ ಅಲ್ಲಿ ಬಂದಿರೋ ಕ್ರೇಟ ಕಂಪ್ಲೀಟ್ ಮ್ಯಾಕ್ಸು, ಅಲಾಯ್ಸು, ಆ್ಯಂಡ್ರಾಯ್ಡ್ ಸಿಸ್ಟಮು, LED ಹೆಡ್ಲೈಟ್ಸ್ ಪ್ರತಿಯೊಂದು ಆಗ್ತಾಯಿದ್ದೀವಿ. ಇವಾಗ ಒಂದು ಆ್ಯಂಪ್ ಊಫರ್ ಫಿಟ್ಮೆಂಟಿಗೆ ಬಂದಿದೆ ಅದು. ಸೊ ವೆಹಿಕಲ್ ನಿನ್ನೆ ರಾತ್ರಿನೇ ರೆಡಿ ಆಗಿತ್ತು. ಸೊ ಬೆಳಗ್ಗೆ ಡೆಲಿವರಿ ಕೊಡ್ತೀವಿ ಅಂತೇಳಿ ವೆಹಿಕಲ್ ನಿಲ್ಸ್ಕೊಂಡಿದ್ವಿ. ಸೊ ಕಂಪ್ಲೀಟ್ ವೆಹಿಕಲ್ ರೆಡಿಯಾಗಿದೆ. ಸೊ ಇನ್ ಡೆಪ್ತಾಗಿ ಏನೇನು ಮಾಡಿದ್ದೀವಿ ಗಾಡಿಗೆ ಅಂತ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ರೆಡಿ ಮಾಡಿ ನಿಲ್ಲಿಸಿ ವೆಹಿಕಲ್ಲು. ಸೊ ಹೆಡ್ಲೈಟ್ ಫೋಕಸ್ ಇರೋದಿಲ್ಲ ಅಂಥೇಳಿ AES ಟ್ರೈ ಕಲರ್ ಪ್ರೊಜೆಕ್ಟ್ರ್ ಫಾಗ್ಲೈಟ್ ವಿತ್ ಹೈ ಬೀಮ್ ಕೂಡ ಹಾಕಿದ್ದೀವಿ. ಸೊ ಪ್ರಾಪರ್ ಫಿಟ್ಮೆಂಟ್ ಇದೆ ನೋಡ್ತಾ ಇರ್ಬೋದು ನೀವು. ಸೊ ಅದನ್ನು ಆನ್ ಮಾಡಿ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಸೊ ನೋಡ್ತಿರ್ಬೋದು ಫಾಗ್ ಲೈಟ್ ಆನ್ ಮಾಡಿದ್ದೀನಿ. ಸೊ 1, 2, 3 ಕಲರೆಲ್ಲ ಹೈ ಬೀಮ್ ಕೂಡ ಆಗ್ತಿದೆ ನೋಡ್ತಿರ್ಬೋದು. ಫಾಗ್ ಲೈಟ್ ಹೈ ಬೀಮ್ ಕೂಡ ಆಗುತ್ತೆ. ಸೊ ಪ್ರಾಪರ್ ಫಿಟ್ಮೆಂಟ್, ಫಾಗಲ್ಲಿ ಕೂಡ ನಿಮಗೆ ಯೆಲ್ಲೋ ಕಲರ್ ಹಾಕೊಂಡು ಓಡಿಸ್ಬೋದು. ಹಾಗೆ ಹೈವೇಲಿ ನೀವು ಹೋದರೆ ವೈಟ್ ಕೂಡ ಹಾಕೋಬೋದು. ಸೊ 3 ಕಲರ್ಸ್ ಕೂಡ ಕೊಟ್ಟಿದ್ದೀವಿ. ಸೊ ಫ್ರಂಟಲ್ಲಿ ಇದಾಕಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಇದರೊಳಗಡೆ ಪೊಲೀಸ್ ಲೈಟ್ ಇನ್ಸ್ಟಾಲೇಷನ್ ಮಾಡಿಲ್ಲ ಅಪ್ಪ ಒಂದು ಕಸ್ಟಮರ್ ಡಿಮ್ಯಾಂಡ್ ಅಂತ ಹೇಳ್ಬೋದು. ಸೊ ಹಾಗೆ ನೋಡ್ತಿರ್ಬೋದು ನೆಕ್ಸ್ಟ್ ಮೈನು ಶೋರೂಮ್ ಸ್ಟಾಕ್ ಸಿಸ್ಟಮಿಗೆ ಮೋಕೋ 360 ಡಿಗ್ರಿ ಕ್ಯಾಮ್ರಾ ಹಾಕಿದ್ದೀವಿ.
ಸೊ ಇಲ್ಲಿ ಫ್ರಂಟ್ ಕ್ಯಾಮ್ರಾ ಹಾಕಿದ್ದೀವಿ. ಸೊ 2 ಮಿರರ್ ಕ್ಯಾಮ್ರಾ, 1 ರೇರ್ ಕ್ಯಾಮ್ರಾ ಹಾಕೀವಿ. ಸೊ ಕಂಪ್ಲೀಟ್ 360 ಸರೌಂಡಿಂಗ್ ಕಾಣಿಸ್ತಿದೆ. ಯಾಕಂತ ಹೇಳಿದರೆ ದೊಡ್ಡ ವೆಹಿಕಲ್ ಆಗಿರೋದ್ರಿಂದ ಸೊ ಈಸಿಯಾಗಿ ಮಾನಿಟರ್ ಮಾಡೋಕ್ಕೆ 360 ಡಿಗ್ರಿ ಕ್ಯಾಮ್ರಾ ಹಾಕಿದ್ದೀವಿ. ಹಾಗೆ ನೋಡ್ತಿರ್ಬೋದು, ಈ ಮಿರರಲ್ಲಿ ಕೂಡ ಒಂದು ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಿವಿ. ಜೊತೆಗೆ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದರೆ ಆಟೋ ಮಿರರ್ ಫೋಲ್ಡಿಂಗ್ ಕೂಡ ಹಾಕೀವಿ. ಸೊ ಲಾಕ್ ಮಾಡಿದರೆ ಮಿರರ್ ಕೂಡ ಫೋಲ್ಡ್ ಆಗುತ್ತೆ, ಆ ಫೀಚರ್ ಕೂಡ ಆ್ಯಡ್ ಮಾಡೀವಿ ಮಾಡ್ಯೂಲು. ಸೊ ಹಾಗೆ ನೋಡ್ತಿರ್ಬೋದು, ಡ್ಯಾಂಪಿಂಗ್ ಆಗಿರೋದ್ರಿಂದ ವೆಹಿಕಲ್ ಡೋರ್ ತುಂಬಾ ಹೆವಿ ಆಗಿದೆ. ಜೊತೆಗೆ ನೋಡ್ತಿರ್ಬೋದು, ತೋರಿಸ್ತೀನಿ. ಸೊ ನೋಡ್ತಿರ್ಬೋದು ಕ್ವಾಲಿಟಿ ಇಲ್ಲಿ ಆ ಥರ ಇದೆ, ಇಲ್ಲಿ ಆ ಥರ ಇದೆ ಅಂಥೇಳಿ. ಸೊ ತುಂಬ ಹಾರ್ಡ್ ಇದೆ, ಡೋರ್ ಕೂಡ ತುಂಬಾ ಹೆವಿ ಇದೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಇಂಟೀರಿಯರಲ್ಲಿ ಏನೇನು ಮಾಡಿದ್ದೀವಿ ಅಂತ ಹೇಳಿದರೆ, ಫಸ್ಟ್ ಮೈನಾಗೆ 3M ಸನ್ ಫಿಲ್ಮ್ ಹಾಕಿದ್ದೀವಿ ವೆಹಿಕಲ್ಗೆ. ನೋಡ್ತಿರ್ಬೋದು 3M ಲೋಗೋ ಕೂಡ ಇದೆ. ಸೊ 50% 3M ಸನ್ ಫಿಲ್ಮ್ ಹಾಕಿ ಕಂಪ್ಲೀಟ್ ಗಾಡಿಗೆ. ನೆಕ್ಸ್ಟ್ ನೋಡ್ತಿರ್ಬೋದು, ವೆಹಿಕಲ್ಗೆ ಫಾರ್ಚುನರ್ ಸ್ಪೆಸಿಫಿಕ್ ಆ್ಯಂಬಿಯೆಂಟ್ ಲೈಟ್ ಹಾಕಿದ್ದೀವಿ. ಜೊತೆಗೆ ನಿಮಗೆ ಆ್ಯಪಲ್ ಕೂಡ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಬಟನ್ಸ್ ಕೂಡ ಇದೆ. ಸೊ ಈ ಬಟನ್ಸಲ್ಲಿ ಕೂಡ ನೀವು ಕಲರ್ಸ್ ಚೇಂಜ್ ಮಾಡ್ಬೋದು. ಸೊ ಇದು ಕೂಡ ಫಾರ್ಚುನರ್ ಸ್ಪೆಸಿಫಿಕ್ ಬಟನ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ತುಂಬಾ ವೆರೈಟೀಸ್ ಮತ್ತು ಕಲರ್ಸು ಮತ್ತು ಡಿಸೈನ್ಸ್ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಈ ವೆಹಿಕಲಲ್ಲಿ ಕಂಪ್ಲೀಟ್ ಫುಲ್ ಫ್ಲೋರಿಂಗ್ ಕೂಡ ಮಾಡಿದ್ದೀವಿ. ಸೊ ಆಗಲೇ ಕ್ಲಿಪ್ಪಿಂಗಲ್ಲಿ ಕೂಡ ತೋರಿಸಿದೆ. ಅದ್ರ ಮೇಲೆ GFX ಲೈಫ್ ಲಾಂಗ್ ಮ್ಯಾಟ್ಸ್ ಹಾಕಿದ್ದೀವಿ. ಡಸ್ಟ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಈ ಆ್ಯಂಬಿಯೆಂಟ್ ಲೈಟಲ್ಲಿ ಏನೇನು ಬರುತ್ತೆ ತೋರಿಸ್ತೀನಿ. ಸೊ ಈ ಡೋರ್ ಪ್ಯಾಡಿಗೆ ಒಂದು ಆ್ಯಂಬಿಯೆಂಟ್ ಲೈಟ್ ಬರುತ್ತೆ. ಕಂಪ್ಲೀಟ್ 4 ಡೋರ್ಸಿಗೆ ಆ್ಯಂಬಿಯೆಂಟ್ ಲೈಟ್ ಹಾಕಿದ್ದೀವಿ. ಅದಾದಮೇಲೆ ನೋಡ್ತಾ ಇರ್ಬೋದು ಒಳಗಡೆ. ಸೊ ಒಳಗಡೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸೆಂಟರಲ್ಲಿ ಕೂಡ ನಿಮಗೆ ಬರುತ್ತೆ ಆ್ಯಂಬಿಯೆಂಟ್ ಲೈಟ್. ನೆಕ್ಸ್ಟ್ ಬಂದುಬಿಟ್ಟು ಫುಟ್ ಲೈಟ್ ಕೂಡ ಈ ಆ್ಯಂಬಿಯೆಂಟ್ ಲೈಟಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಫುಟ್ ಲೈಟ್. ಸೊ ಕಂಪ್ಲೀಟ್ 4 ಫುಟ್ ವೆಲ್ಸು, 4 ಡೋರ್ ಪ್ಯಾಡ್ಸು, ಫ್ರಂಟ್ 2 ಸಿಸ್ಟಮ್ ಪಕ್ಕದಲ್ಲಿ. ಸೊ ಹಾಗೆ ನೋಡ್ತಾ ಇರ್ಬೋದು ಹಿಂದ್ಗಡೆ ಕೂಡ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ. ಸೊ ಹಾಗೆ ಇದಕ್ಕೆ ಇಲ್ಯುಮಿನೇಟೆಡ್ ಸ್ಕಫ್ ಪ್ಲೇಟ್ ಕೂಡ ಹಾಕಿದ್ದೀವಿ. ನೆಕ್ಸ್ಟ್ ನೋಡ್ತಿರ್ಬೋದು ಫಾರ್ಚುನರ್ ಲೋಗೋ ಕೂಡ ಬರ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ಸೊ ಪ್ರೊಜೆಕ್ಟ್ರು ಫಾರ್ಚುನರ್ ಲೋಗೋ ಕೂಡ ಹಾಕಿದ್ದೀವಿ ಡೋರ್ ಲೈಟ್ಸ್ಗೆ. ಹಾಗೆ ಮೇಯ್ನ್ ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದರೆ, ಕಂಪ್ಲೀಟ್ ಆಡಿಯೋ ಸೆಟಪ್ ಮಾಡಿವಲ್ಲ. ಸೊ ತುಂಬ ಜನ ಹೇಳ್ತಾರೆ ಸ್ಪೇಸ್ ಇರೋದಿಲ್ಲ ಈಗ ಆ್ಯಂಪ್ ಊಫರ್ ಫಿಟ್ಮೆಂಟ್ ಆದಮೇಲೆ ಅಂತ ಹೇಳ್ತೀರಾ. ಸೊ ಫಾರ್ಚುನರಿಗೆ ಸ್ಪೆಸಿಫಿಕ್ ಊಫರ್ ಮತ್ತು ಊಫರ್ ಬಾಕ್ಸ್ ರೆಡಿ ಮಾಡಿದ್ದೀವಿ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಜೇಲ್ ಆಡಿಯೋ ಸೆಟಪ್ಪು. ಜೊತೆಗೆ ಆಗಲೇ ಹೇಳ್ದಂಗೆ ಒಳಗಡೆ ಮೋಕೋ ಬ್ರ್ಯಾಂಡ್ ಇರುವಂಥ ಸ್ಪಂಜ್ ಡ್ಯಾಂಪಿಂಗ್ ಕೂಡ ಮಾಡಿದ್ದೀವಿ. ಸೊ ಎಷ್ಟು ಸ್ಮೂತ್ ಯೂನಿಕ್ ಡಿಸೈನ್ ಆಗಿದೆ ಅಂತ ಹೇಳಿ ನೋಡ್ತಿರ್ಬೋದು. ಸೊ ಆರಾಮ್ಸೆ ಡಿಕ್ಕಿ ರಿಕ್ಲೈನ್ ಕೂಡ ಮಾಡ್ಕೋಬೋದು ಸೀಟ್ಸು. ಹಾಗೆ ಸ್ಪೇಸ್ ಕೂಡ ನಿಮಗೆ ಉಳಿದಿದೆ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಆಡಿಯೋ ಸೆಟಪ್ಪಲ್ಲಿ ಯಾವ ಥರ ಕ್ಲಾರಿಟಿ ಇದೆ, ಹೇಗಿದೆ ಬ್ಯಾಸು, ಕಸ್ಟಮರ್ ಕೂಡ ಇದ್ದಾರೆ, ಅವ್ರ ಹತ್ರನೂ ರಿವ್ಯೂ ತೊಗೊಳೋಣ. ಜೊತೆಗೆ ನಾವು ಕೂಡ ಸಾಂಗ್ ಡೆಮೋ ತೋರಿಸ್ತೀವಿ ಬನ್ನಿ. ಸ್ಟಾಕ್ ಸಿಸ್ಟಮಿಗೆ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಇದನ್ನು ಟಚ್ ಸ್ಕ್ರೀನಲ್ಲಿ ವರ್ಕ್ ಆಗೋದಿಲ್ಲ, ಇದಕ್ಕೆ ಅಂತಲೇ ಸಪ್ರೇಟ್ ಒಂದು ನಾಬ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇದರಲ್ಲೇ ಫ್ರಂಟ್ ವ್ಯೂವು, ಲೆಫ್ಟ್ ವ್ಯೂವು, ರೈಟ್ ವ್ಯೂವು, ಫುಲ್ ಕಂಪ್ಲೀಟ್ 360 ಸರೌಂಡಿಂಗು, ರೇರ್ ವ್ಯೂವು, ಫ್ರಂಟು ಲೆಫ್ಟು ರೈಟ್ ರೇರ್ ಕಂಪ್ಲೀಟ್ ವ್ಯೂವು, ಕಂಪ್ಲೀಟ್ ಲೆಫ್ಟ್ ರೈಟ್ ವ್ಯೂವು. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಸ್ಟೇರಿಂಗ್ ತಿರ್ಸಿದ್ರೆ ನೋಡ್ತಾ ಇರ್ಬೋದು, ಸ್ಟೇರಿಂಗ್ ಕೂಡ ಕಾಣ್ತಾ ಇರ್ಬೋದು ಲೆಫ್ಟ್ ರೈಟ್ ಎರಡೂ ಕಡೆ. ಸೊ ನಿಮಗೆ ನೆಕ್ಸ್ಟು ವೆಹಿಕಲ್ ರಿವರ್ಸಿಗೆ ಹಾಕಿದೆ, ಕಂಪ್ಲೀಟ್ ರಿವರ್ಸ್ ಕ್ಯಾಮ್ರಾ ಕಾಣಿಸುತ್ತೆ. ಪಾರ್ಕಿಂಗ್ ಮೋಡಿಗೆ ಹಾಕಿದರೆ ನಿಮಗೆ ಫ್ರಂಟ್ ರೇರ್ ಕಾಣಿಸುತ್ತೆ. ವೆಹಿಕಲ್ ಆನ್ ಮಾಡಿ 30 ಸೆಕೆಂಡ್ಸ್ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟು ಆಡಿಯೋ ಟ್ಯೂನಿಂಗ್ ತೋರಿಸ್ತೀನಿ. ಯಾಕಂತ ಹೇಳಿದರೆ ಯೂಟ್ಯೂಬಲ್ಲಿ ನಮಗೆ ಕಾಪಿರೈಟ್ಸ್ ಬರುತ್ತೆ. ಸೊ ಆ ಕಾರಣದಿಂದ ಲೈಟಾಗಿ ಒಂದು ಸ್ವಲ್ಪ ಬಾಸ್ ಇರೋ ಸಾಂಗ್ ಮ್ಯೂಸಿಕ್ ಹಾಕಿ ಸ್ಟಾಪ್ ಮಾಡ್ತೀವಿ. ಕ್ಲಾರಿಟಿ ಯಾವ ಥರ ಇದೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಬಾಸ್ ಕಂಟ್ರೋಲರ್ ಮಾಡ್ಬೋದು. ಸೊ ವಿತೌಟ್ ಫುಲ್ ಕಂಪ್ಲೀಟ್ ಬಾಸ್ ಆಫ್ ಮಾಡೀನಿ, ಬರೀ ಸ್ಪೀಕರಲ್ಲೇ ಕ್ಲಾರಿಟಿ ಕೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ನೆಕ್ಸ್ಟ್ ಜೊತೆಗೆ ಬಾಸ್ ಕೊಡ್ತೀನಿ ನೋಡಿ, ಬರೀ ಹಾಫ್ ಬಾಸ್ ಇದು, ಫುಲ್ ಬಾಸ್ ಕೊಡ್ತೀನಿ. ಫುಲ್ ಗಾಡಿನೇ ವೈಬ್ರೇಟ್ ಆಗುತ್ತೆ. ಆ ಸಣ್ಣ ಊಫರಲ್ಲಿ ಕಂಪ್ಲೀಟ್ ಗಾಡಿನೇ ವೈಬ್ರೇಟ್ ಆಗ್ತಾ ಇದೆ, ಅಷ್ಟು ಪವರ್ಫುಲ್ ಆಗಿರುತ್ತೆ ಊಫರ್ಸು. ಸೊ ಒಳ್ಳೆ ಕ್ವಾಲಿಟಿ. ಆಮೇಲೆ ನಿಮಗೆ ವಾಯ್ಸ್ ರಿಡಕ್ಷನ್ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ಹೊರಗಡೆ ನಾಯ್ಸ್ ಒಳಗಡೆ ಬರೋದಿಲ್ಲ, ಒಳಗಡೆ ನಾಯ್ಸ್ ಹೊರಗಡೆ ಹೋಗೋದಿಲ್ಲ. ಸೌಂಡ್ ಡ್ಯಾಪ್ನೆಸ್ ಕೂಡ ಹಂಗೆ ಚೆನ್ನಾಗಾಗಿದೆ. ಜೊತೆಗೆ ವೈಬ್ರೇಷನ್ ಒಂದು ಚೂರು ಕೂಡ ಇಲ್ಲ ಸ್ಪೀಕರ್ಸಲ್ಲಿ, ಅಷ್ಟು ನೀಟಾಗಿ ಟ್ಯೂನ್ ಮಾಡಿದ್ದೀವಿ. ಸೊ ಟ್ಯೂನಿಂಗ್ ಸೆಟಪ್ ಕೂಡ ಯಾವ ಥರ ಮಾಡಿದ್ವಿ ನೀವು ಕ್ಲಿಪ್ಸಲ್ಲೆಲ್ಲ ನೋಡಿದ್ದೀರಾ. ತುಂಬಾ ಚೆನ್ನಾಗಿ ಔಟ್ಪುಟ್ ಬಂದಿದೆ. ಸೊ ಕಸ್ಟಮರ್ ಕೂಡ ತುಂಬಾ ಹ್ಯಾಪಿ ಆಗಿದ್ದಾರೆ. ಸೊ ಫಿಟ್ಮೆಂಟ್ ಕೂಡ ನಾವು ಎಲ್ಲೂ ಹಾಳು ಮಾಡಿಲ್ಲ, ಹಾಗೆ ಏನೂ ಕೂಡ ಡ್ಯಾಮೇಜ್ ಮಾಡಿಲ್ಲ, ಎಲ್ಲ ಪ್ರಾಪರ್ ಫಿಟ್ಮೆಂಟ್ ಬಂದಿದೆ. ಸೊ ಕಸ್ಟಮರ್ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಸೊ ನಿಮ್ಮಲ್ಲೂ ಯಾವ್ದಾದ್ರು ಗಾಡಿ ಇದೆ ಕಂಪ್ಲೀಟ್ ಟ್ಯಾಗ್ 99ಗೆ ತಗೊಂಬನ್ನಿ.
ಪ್ರಾಪರಾಗಿ ಒಳ್ಳೆ ಕೇರ್ ತೊಗೊಂಡು ಫಿಟ್ಮೆಂಟ್ ಮಾಡಿ ಸಜೆಷನ್ ಗೊತ್ತಿಲ್ಲ ಅಂದರೆ ಸಜೆಸ್ಟ್ ಕೂಡ ಮಾಡಿಕೊಡ್ತೀವಿ, ಯಾವ್ದು ಹಾಕಿಸ್ಬೇಕು ಯಾವ್ದು ಬೇಡ. ಸೊ ನಿಮ್ಮ ಬಜೆಟ್ ಯಾವ ಥರ ಇದೆ ಪ್ರತಿಯೊಂದು ಪ್ಲ್ಯಾನ್ ಮಾಡಿ ಅದ್ರ ಪ್ರಕಾರ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು, ಸಿಗೋಣ ಮುಂದಿನ ವೀಡಿಯೋದಲ್ಲಿ.